ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಹೆಚ್ಚಾಗಿ ಬಳಕೆಯಾಗಲೇಬೇಕು ಅನ್ನೋದನ್ನು ವಿರೋಧಿಸಿ ಅಂದರೆ ಕನ್ನಡ ನಾಮಫಲಕ ಬಳಕೆಯಾಗಲೇಬೇಕು 60% ನಾಮಫಲಕಗಳು ಅಂದರೆ ಕನ್ನಡದಲ್ಲೇ ಇರಬೇಕು ಅನ್ನೋದು ಕರವೆಯವರ ಒಂದು ನಿಲುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜೋರಾಗಿ ಗಲಾಟೆ ಮತ್ತು ಪ್ರತಿಭಟನೆಗಳು ನಡೀತು. ಇದಕ್ಕೆ ಸಂಬಂಧಪಟ್ಟಂಗೆ ಕರಾವೆ ಅಧ್ಯಕ್ಷರಾದ ನಾರಾಯಣಗೌಡರಿಗೆ ಸಂಬಂಧಪಟ್ಟಂತೆ ಎಷ್ಟೊಂದು ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಇವಾಗ ಮುಂದಿನ ನಿಲುವೇನು, ಕರಾವೆಯ ಮುಂದಿನ ನಿಲುವೇನು ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ಕನ್ನಡದ ಹೋರಾಟಗಾತಿಯಾದ ಅಶ್ವಿನಿ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಈಗ ನನಗೆ ಭರ್ಜರಿಯಾಗಿ ಅಂತಲೇ ಹೇಳ್ಬೋದು, ಅಷ್ಟು ಜನ, ಅಷ್ಟು ಯೂಜ್ ಮೆಂಬರ್ಸ್ ಬಂದ್ಬಿಟ್ಟು ಪ್ರತಿಭಟನೆ ಆಯಿತು. ಇವಾಗ ಮುಂದಿನ ನಿಲುವೇನು ಕರವೇದು? ಯಾಕಂದರೆ ಅರೆಸ್ಟ್ ಆಗಿದ್ದಾರೆ, ಗೌಡ್ರು ಅರೆಸ್ಟ್ ಆಗಿದ್ದಾರೆ, ಮುಂದಿನ ನಿಲುವೇನು? ಒಂದು ಕ್ರಾಂತಿಕಾರಿ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದು ನಮ್ಮೆಲ್ರಿಗೂ ವಿಶೇಷವಾಗಿ ನಮ್ಗೆ ಬಹಳ ಸಂತೋಷ ಆಗಿರುವಂಥದ್ದು. ಆದರೆ ಹುನ್ನಾರವನ್ನು ಮಾಡಿ ಅಣ್ಣ ಟಿ ಎ ನಾರಾಯಣಗೌಡ್ರನ್ನ ತಡರಾತ್ರಿಲಿ ಅರೆಸ್ಟ್ ಮಾಡಿರುವಂಥದ್ದು. ಇರಲಿ, ಅಣ್ಣ ಟಿ ಎ ನಾರಾಯಣಗೌಡರು ಯಾವಾಗಲೂ ಅದಕ್ಕೆಲ್ಲ ಹೆದರದಂಥವ್ರಲ್ಲ, ಅಥವಾ ನಮಗೂ ಕೂಡ ಅದ್ರ ಬಗ್ಗೆ ಹೆದರಿಕೆ ಇಲ್ಲ. ಈಗ ಅಣ್ಣನನ್ನು ಅರೆಸ್ಟ್ ಮಾಡಿದ್ದಾರೆ. ಮುಂದೆ ನಾವೆಲ್ಲರೂ ಕಾರ್ಯಕರ್ತರಿದ್ದೀವಿ, ಮುಖಂಡರಿದ್ದೀವಿ, ನಾವೆಲ್ಲರೂ ಕೂತ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋ ಒಂದು ನಿರ್ಣಯವನ್ನು ಮಾಡ್ತೇವೆ. ಏನಾದರೂ ಪೊಲೀಸ್ ಅವರಾಗಿರಲಿ, ಬೇರೆ ರಾಜಕಾರಣಿ ವ್ಯಕ್ತಿಗಳಿಂದ ಗೌಡ್ರನ್ನ ಇನ್ನೊಂದು ಬಿಡುಗಡೆ ಮಾಡೋದನ್ನ ಏನಾದರೂ ಕೇಳಿ ಬರ್ತಿದ್ಯಾ? ಇಲ್ಲ, ನಮ್ಮ ಒಂದು ಗಮನಕ್ಕೆ ಯಾರೂ ಕೂಡ ಯಾವತ್ತೂ ನಮ್ಮ ಪರವಾಗಿ ನಿಲ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಯಾವತ್ತೂ ಹೋರಾಟಕ್ಕೆ ಇಳಿಯೋದಿಲ್ಲ. ಯಾರು ನಮ್ಮ ಪರವಾಗಿ ನಿಲ್ತಾರೋ, ಯಾರು ನಮ್ಮನ್ನ ವಿರೋಧಿಸ್ತಾರೋ ಅನ್ನೋದು ನಮಗೆ ಆ ಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ನಿಲುವು ಏನಿದೆ ಅದು ಮುಂದುವರಿಯುತ್ತೆ. ನಾಮಫಲಕಗಳು ಕಡ್ಡಾಯವಾಗಿ ಸರ್ಕಾರದ ಆದೇಶ ಇದೆ, 65-70% ನಾಮಫಲಕದಲ್ಲಿ ಕನ್ನಡ ಇರಬೇಕು ಅಂತೇಳಿ. ಅದು ಇಲ್ಲದೆ ಇರೋದಕ್ಕೆ ಇವತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಯಾಕೆ? ಅಧಿಕಾರಿಗಳು ಲೈಸೆನ್ಸ್ ಅನ್ನ ರದ್ದು ಮಾಡ್ಬೋದಾಗಿತ್ತು. ಇವತ್ತು ಎಲ್ಲರೂ ಕೂಡ ರಾಜಕಾರಣಿಗಳು ಬಂದು ಒಂದ್ ರೀತಿಲಿ ಅವ್ರಿಗೆ ಬಾಯಿಗೆ ಬಂದಂತೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಷ್ಟು ಸಲ ನಾವು ಮನವಿ ಪತ್ರವನ್ನ ಸರ್ಕಾರಕ್ಕೆ ಕೊಟ್ಟಿಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಮ್ಮ ಸಂಘಟನೆಯಿಂದ ನಾರಾಯಣಗೌಡರು ಎಷ್ಟು ಸಲ ಮನವಿ ಪತ್ರಗಳನ್ನು ಕೊಟ್ಟಿಲ್ಲ. ಈ ಮನವಿ ಪತ್ರಗಳು ಹಾಗಾದ್ರೆ ನೀವು ಡೋಂಟ್ ಕೇರ್ ಅಂದಾಗ ಇವತ್ತು ನಾವು ಬೀದಿಗಿಳಿದು ಹೋರಾಟವನ್ನ ಮಾಡಬೇಕಾದಂತ ಪ್ರಮೇಯ ನಿಮ್ಮಿಂದಾನೇ ಅದು ತಂದುಕೊಂಡಿರುವಂತದ್ದು. ಈಗ ಇಷ್ಟು ವರ್ಷಗಳ ಕಾಲ, ಆಲ್ಮೋಸ್ಟ್ 70 ವರ್ಷಗಳಿಂದ ಕರ್ನಾಟಕ ಇರುವಂಥದ್ದು, ಆದ್ರೂ ನಮ್ಮ ನಿಲುವಿಗಾಗಿ ಕನ್ನಡ ಬೇಕೇ ಬೇಕು ಅಂತೇಳಿ ಹೋರಾಡ್ತಿರೋದು ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧ ನೆಲ, ಜಲ, ಭಾಷೆಯ ವಿಚಾರದಲ್ಲಿ ಸತತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಯಾಣ 25 ವರ್ಷದ ಪ್ರಯಾಣ, ಇವತ್ತು ನೆನೆಯ ಪ್ರಯಾಣ ಅಲ್ಲ. ಹಾಗಾಗಿ ಈ ಒಂದು ಪ್ರಯಾಣದಲ್ಲಿ ಎಲ್ಲಾ ತರದ ಸರ್ಕಾರಗಳನ್ನು ನಾವು ನೋಡಿದೀವಿ, ಎಲ್ಲಾ ತರದ ರಾಜಕಾರಣಿಗಳನ್ನು ನೋಡಿದೀವಿ, ಎಲ್ಲಾ ತರದ ಬೆದರಿಕೆಗಳನ್ನು ಅಣ್ಣ ಎದುರಿಸಿನ ಇವತ್ತು ನಮ್ಮ ಸಂಘಟನೆ ಇಷ್ಟು ಗಟ್ಟಿಯಾಗಿ ನಿಂತಿರುವಂಥದ್ದು. ಹಾಗಾಗಿ ನಾವು ಯಾವುದಕ್ಕೂ ಹೆದರೋದಿಲ್ಲ. ಇರ್ಲಿ, ಏನೇ ಬಂದ್ರೂ ಕೂಡ ಅದನ್ನ ಗಟ್ಟಿತನದಿಂದ ನಾವು ಫೇಸ್ ಮಾಡ್ತೀವಿ ಅನ್ನೋ ಒಂದು ಛಲವನ್ನ ಎಲ್ಲ ಕಾರ್ಯಕರ್ತರಲ್ಲೂ ಅಣ್ಣ ತುಂಬಿದ್ದಾರೆ. ನಾವು ಅದನ್ನ ಮುಂದುವರಿಸ್ತೇವೆ. ಈಗ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಆಗೋ ಸಮಯದಲ್ಲಿ ಇವಾಗ ಎಲ್ಲ ಕಾರ್ಯಕರ್ತರೇ ಇದ್ರು, ಕರಾವೆ ಕಾರ್ಯಕರ್ತರಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ರು. ಹಾಗೆ ಈಗ ಬೇರೆ ಸಿನಿಮಾ ನಟಿಯರಾಗಿದ್ರು ಏನಾದರೂ ಭಾಗವಹಿಸೋ ಚಾನ್ಸಸ್ ಏನಾದರೂ ಇದೆಯಾ? ಅಲ್ಲ, ಅವ್ರ ಬಗ್ಗೆ ನಾವು ಯಾವತ್ತೂ ಅವ್ರನ್ನ ಕನ್ಸಿಡರೇಷನ್ಗೆ ತಗೊಂಡೇ ಇಲ್ಲ. ಯಾಕೆಂತಂದ್ರೆ ಅವ್ರು ಬರ್ತಾರೆ ಬರಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಯಾವತ್ತೂ ಕೂಡ ಚಿತ್ರರಂಗದ ಗಣ್ಯರು ಯಾವತ್ತೂ ಹೋರಾಟಗಾರರ ಪರವಾಗಿ ನಿಂತಿರುವಂತ ಉದಾಹರಣೆ ಎಲ್ಲಿಯೂ ಇಲ್ಲ. ಹೋರಾಟಗಾರರಲ್ಲಿ ಕನ್ನಡ ಅಂತ ಬಂದಾಗ್ಲೂ ಕೂಡ ಎಲ್ಲೋ ಅವ್ರ ಕೈ ಜೋಡಿಸಿದದ್ದು ಬಹಳ ಕಡಿಮೆ. ಇವತ್ತು ನಾವು ಗೋಕಾಕ್ ಚಳುವಳಿ ಅಂತ ಚಳುವಳಿಯನ್ನ ನೆನೆಸ್ಕೋಬೇಕು, ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೆನೆಸ್ಕೋಬೇಕು, ರೆಬಲ್ ಸ್ಟಾರ್ ಅಂಬರೀಶ್ ಅವ್ರನ್ನ ನೆನೆಸ್ಕೋಬೇಕು, ಹಾಗೆ ವಿಷ್ಣುವರ್ಧನ್ ಅವ್ರನ್ನು ಕೂಡ ನಾವು ನೆನೆಸ್ಕೋಬೇಕಾಗತ್ತೆ. ಅಂತ ಮಹನೀಯರಿದ್ದಂತಹ ಒಂದು ಕಾಲಘಟ್ಟ ಅದು. ಬಹುಶಃ ಇವತ್ತು ನಾನು ಕೂಡ ಚಿತ್ರರಂಗದ ಹೆಣ್ಮಗಳಾಗಿ ನನ್ನ ಪ್ರಯಾಣವು ಚಿತ್ರರಂಗದಲ್ಲಿ 15 ವರ್ಷ ಆಗಿದೆ. ಎಲ್ಲರೂ ಶೋಕಿಗೋಸ್ಕರ ಕೇಳ್ತಾರೆ ಹೊರತಾಗಿ ಯಾವ್ದಾದ್ರು ಒಂದು ನಾವು ಹೋರಾಟವನ್ನ ಮಾಡಿದಾಗ ಬಹಳ ಹೆಸರು ಬಂದಾಗ ಕೇಳ್ತಾರೆ, ನಾವು ಬರ್ತೀವಿ ಹೋರಾಟಕ್ಕೆ ಅಂತೇಳಿ. ಆದ್ರೆ ಹೋರಾಟಕ್ಕೆ ನೀವು ಬಂದಾಗ ಯಾರು ನಿಮ್ಗೆ ರೆಡ್ ಕಾರ್ಪೆಟ್ ನ ಹಾಸಿ ನಿಮ್ಮನ್ನ ಕರೆಯೋದಿಲ್ಲ. ಬೀದಿಲ್ ಕೂತ್ಕೊಂಡು ಕೆಳಗ್ ಕೂತ್ಕೊಂಡು ಚಿತ್ರನ ತಿನ್ನೋದಕ್ಕೂ ನೀವು ರೆಡಿಯಾಗಿರ್ಬೇಕು, ಜೈಲಲ್ಲಿ ಕೂತ್ಕೊಂಡು ಮುದ್ದೆ ಮುರಿಯೋದಕ್ಕೂ ನೀವು ರೆಡಿಯಾಗಿರ್ಬೇಕು. ಯಾರೋ ನಿಮ್ಮನ್ನ ರೆಡ್ ಕಾರ್ಪೆಟ್ ಹಾಕಿ ಕರೆಯೋದಿಲ್ಲ. ಅದಕ್ಕೆ ಬಳುವಳಿಯಾಗಿ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ FIR ಹಾಕಿ ನಮ್ಮ ಮೇಲೆ ಜೈಲಿಗೆ ಕಳಿಸುವಂಥದ್ದು. ಅದಕ್ಕೆ ನೀವು ಪ್ರಿಪೇರ್ ಆಗಿದ್ರೆ ಖಂಡಿತವಾಗ್ಲೂ ಬನ್ನಿ. ಆದ್ರೆ ಅದೇ ನಾ ಹೇಳ್ತೀನಲ್ಲ, ಅಂತ ಮಹನೀಯರು ಇವತ್ತು ಇಲ್ಲ ಅಂತ ಅನ್ಸುತ್ತೆ. ಅದನ್ನ ಹೇಳೋದಕ್ಕೆ ಬಹಳ ಬೇಸರ ಆಗುತ್ತೆ ಕೂಡ. ಇದು ಅಂದ್ರೆ ಈ ಸಿನಿಮಾ ನಟಿಯರು ಬಿಟ್ಟು ಅಂದ್ರೆ ಗಣ್ಯರು, ಯಾಕಂದ್ರೆ ಅವರ ಮೂಲಕನೇ ಹೆಚ್ಚು ಜನಗಳು ಇನ್ನ ಪ್ರೋತ್ಸಾಹ ಪಡೆಯೋದು ಅಂತಾನೆ ಹೇಳ್ಬೋದು. ಇದಕ್ಕೇನಾದ್ರು ಒಂದು ಕೊಂಚ ನೋವಿದ್ಯಾ ನಿಮ್ಮಲ್ಲಿ? ಅಲ್ಲ, ನಮಗ್ ತುಂಬಾನೇ ನೋವಿದೆ. ಬರೀ ನಾವು ಚಿತ್ರರಂಗ ಅಂತಲ್ಲ, ಅದು ಒಂದು ಭಾಗ ಅಷ್ಟೇ. ಬಹಳಷ್ಟು ಜನ ಇದ್ದಾರೆ. ಇವತ್ತು ನಾನು ಕೇಳುವಂಥದ್ದು ಬರೀ ಹೋರಾಟಗಾರ ಜವಾಬ್ದಾರಿನ. ಹಾಗಾದ್ರೆ ಬೀದಿಗಿಳಿದು ಎಲ್ಲಿ ಕನ್ನಡದ ನಾಮಫಲಕ ಇಲ್ಲ, ಎಲ್ಲಿ ಸರ್ಕಾರದ ಆದೇಶ ಇದೆ, ಆದ್ರೂ ಕೂಡ ವಲಸಿಗರು ಇವತ್ತು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವಂಥದ್ದು. ಇವತ್ತು ಕರ್ನಾಟಕದಲ್ಲಿ ನಾವು ಕನ್ನಡ, ಅದರಲ್ಲೂ ಬೆಂಗಳೂರಿನಂತ ಮಹಾನಗರದಲ್ಲಿ ಕನ್ನಡ ಮಾತಾಡ್ಬೇಕು ಅಂದ್ರೆ 2 ಸಲ ಯೋಚನೆ ಮಾಡಬೇಕು.
ಆ ಥರದೊಂದು ಪರಿಸರ ವಾತಾವರಣ ನಿರ್ಮಾಣ ಆಗಿದೆ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋವಂಥದ್ದು. ಇನ್ನು ಮುಂದೆ ಬಹುಶಃ ಕನ್ನಡಿಗರ ಕೇಳ್ಕೋಬೇಕು, ಕನ್ನಡ ಅನ್ನೋ ಒಂದು ಭಾಷೆ, ನಾವು ಕನ್ನಡಿಗರು ಬೆಂಗಳೂರಿನಂಥ ಮಹಾನಗರದಲ್ಲಿ ನಾವು ಇದ್ವಾ ಅಂತ ಹೇಳಿ. ಅಂದು ಕೆಂಪೇಗೌಡರು ನಮ್ಮ ಕನ್ನಡಿಗರಿಗೆ ಸುಲಭ ಆಗಲಿ ಎಲ್ಲ ಥರದ ವ್ಯವಹಾರಗಳು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಎಲ್ಲ ಥರದ ಪೇಟೆಗಳನ್ನು ಮಾಡ್ತಾರೆ. ಇವತ್ತು ಆ ಪೇಟೆಗಳಲ್ಲಿ ಕನ್ನಡಿಗರಿಗಿಂತ ಹೆಚ್ಚಾಗಿ ವಲಸಿಗರೇ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಇದರ ತೀವ್ರತೆ ಬಹುಶಃ ಇವತ್ತು ನಮಗೆ ಅರ್ಥ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅದು ಅರ್ಥ ಆಗುತ್ತೆ. ಬಹುಶಃ ಅವತ್ತು ಇನ್ನೊಂದು ತೀವ್ರವಾದಂಥ ಒಂದು ಸ್ವರೂಪ ಪಡ್ಕೋಬಹುದು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಟೂ ಲೇಟ್ ಅಂತ ಹೇಳ್ತಾರಲ್ಲ, ಅದಾಗೋ ಚಾನ್ಸಸ್ ಇದೆ. ಈಗ ಈ ಕರಾವೆ ನಿನ್ನೆ ಒಂದು ಪ್ರತಿಭಟನೆ ಬಿಟ್ಟು ಇನ್ನ ಬೃಹತ್ ಪ್ರತಿಭಟನೆ ಮಾಡೋ ಚಾನ್ಸಸ್ ಇದೆಯಾ? ಅರೆಸ್ಟ್ ಎಲ್ಲರೂ ಬಂದ ನಂತರ, ಕರಾವೆ ಎಲ್ಲ ಸದಸ್ಯರು ಬಂದ ನಂತರ ಇನ್ನೊಂದೇನಾದ್ರೂ ದೊಡ್ಡ ಪ್ರತಿಭಟನೆ ಮಾಡೋ ಪ್ಲಾನ್ ಏನಾದ್ರೂ ಇದೆಯಾ ಅಂತ? ಅಲ್ಲ, ಖಂಡಿತವಾಗ್ಲೂ ಇದೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಾವು ಯಾವಾಗ್ಲೂ ಬಹಳ ಶಾಂತಿಯುತವಾಗಿ ನಮ್ಮ ಹೋರಾಟಗಳನ್ನ ಪ್ರಾರಂಭ ಮಾಡ್ತೀವಿ. ಯಾವಾಗ ನೀವು ಅದಕ್ಕೆ ಬೇರೆ ಬೇರೆ ಬಣ್ಣವನ್ನ ಕಟ್ಟಿ ನಮಗೆ ಮಾಡದೇ ಇರುವಂತಹ ಆರೋಪಗಳನ್ನ ಬೇರೆ ಬೇರೆ ಸೆಕ್ಷನ್ಗಳನ್ನ ಹಾಕಿ ನಮ್ಮನ್ನ ಜೇಸಿ ಕಳಿಸುವಂತ ಕೆಲಸವನ್ನ ನೀವು ಮಾಡ್ತೀರಾ ಅಂದಾಗ, ಇದು ಶಾಂತಿ 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 ಅಂತ ನಾವು ಹೋದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅಣ್ಣ ಟಿ.ಎ. ನಾರಾಯಣಗೌಡರು ನಾನು ಆಗ್ಲೇ ಹೇಳಿದಾಗೆ ಬೀದಿಲಿ ಕೂತ್ಕೊಂಡು ಚಿತ್ರನ ತಿನ್ನೋದನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಜೈಲಲ್ಲಿ ಕೂತ್ಕೊಂಡು ಮುದ್ದೆ ಮುರಿಯೋದನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ಮಾಡ್ತೀವಿ. ಇದಿಷ್ಟು ಅಶ್ವಿನಿ ಗೌಡ್ರವರ ಮಾತಾಗಿತ್ತು. ಏನೇನು ಮಾಡೋಕ್ಕೂ ಸಿದ್ಧ ನಾವು. ಕನ್ನಡ ನಾಮಫಲಕ ಸಂಪೂರ್ಣವಾಗಿ ಎಲ್ಲ ಕಡೆ ಕನ್ನಡ ರಾರಾಜಿಸುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋದು ಕರಾವೆ ಅವರ ಮಾತು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಿದ್ದಪ್ಪಾಜಿ ಜೊತೆ ಮಮತಾಶ್ರೀ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.